ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರು ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನೋಡಿ ಚೌಳಿಕಾಯಿ ಪಲ್ಯ ಮಾಡ್ತಾ ಇರುವಂತದ್ದು. ತಂಗಿ ಬಂದ್ಬಿಟ್ಟು ನಾನೇನ್ ಮಾಡ್ದೆ, ಸ್ವಲ್ಪ ಇವತ್ತು ರೊಟ್ಟಿ ಮಾಡೋಣ ಬೇರೆ ಏನು ಬೇಡ ಅಂತ ಹೇಳಿದಕ್ಕೋಸ್ಕರ ರೊಟ್ಟಿ ಅವರಿಗೂ ಎಲ್ಲ ಇಷ್ಟ ಆಗುತ್ತೆ, ಹಾಗಾಗಿ ಜೋಳದ ರೊಟ್ಟಿ ಸ್ನೇಹಿತರೆ. ಅದಕ್ಕೆ ಕಾಂಬಿನೇಷನ್ ಆಗಿ ಬಂದ್ಬಿಟ್ಟು ಚೌಳಿಕಾಯಿ ಮೆಂತ್ಯ ಪಲ್ಯ ಎಲ್ಲ ಇತ್ತು, ಹಾಗಾಗಿ ಚೌಳಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಚೌಳಿಕಾಯಿ ಪಲ್ಯ ಮಾಡ್ತಾ ಇರೋದು. ಅದಕ್ಕೆ ಒಂದ್ ಕಡಾಯಿ ಇಟ್ಕೊಂಡು 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಸೇರಿಸ್ಕೊಂಡು ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತ ಒಂದು ಈರುಳ್ಳಿ ಅದು ಚೆನ್ನಾಗಿ ಫ್ರೈ ಆಗಿದ್ದಾದ್ಮೇಲೆ 1-2 ಟೊಮೊಟೊ ಹಾಕಿದೀವಿ. ನಾವು ಸ್ವಲ್ಪ ಇಲ್ಲಿ ಹೆಚ್ಚಿಗೆ ಅಲ್ಲ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಬರ್ಲಿ ಅನ್ನೋದಕ್ಕೋಸ್ಕರ 1-2 ಟೊಮೊಟೊ. ನೀವು ಬೇಕಂದ್ರೆ ಹುಳಿ ಹೆಚ್ಚಿಗೆ ಆಗುತ್ತೆ ಅನ್ನೋದಾದ್ರೆ 1 ಟೊಮೊಟೊನ ಸೇರಿಸ್ಕೊಳ್ಬಹುದು ಸ್ನೇಹಿತರೆ. ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗ್ಬೇಕು. ಟೊಮೊಟೊ ಬೇಗ ಫ್ರೈ ಆಗ್ಬೇಕಂತ ಹೇಳಿ ಸ್ವಲ್ಪ ಅರಿಶಿಣ ಪುಡಿ ಹಾಗೇನೆ ಉಪ್ಪನ್ನ ಸೇರಿಸ್ಕೊಂಡಿದೀವಿ, ಆದ್ರೆ ಅದು ಸ್ಕಿಪ್ ಆಗಿದೆ. ಹಾಗಾಗಿ ಅದು ಬೇಗ ಫ್ರೈ ಆಗ್ಬಿಡುತ್ತೆ ಸ್ನೇಹಿತರೆ, ನೀರಿನ ಅಂಶ ಎಲ್ಲ ಬಿಟ್ಕೊಂಡ್ಬಿಡುತ್ತಲ್ಲ, ಹಾಗಾಗಿ ಚೆನ್ನಾಗಿ ಜಲ್ದಿ ಕುಕ್ ಆಗುತ್ತೆ. ನಂತರ ಅದೆಲ್ಲ ಚೆನ್ನಾಗಿ ಬಾಡಿದ ನಂತರದಲ್ಲಿ ಬಂದು ಚೌಳಿಕಾಯಿನ ಬೇಯಿಸಿಟ್ಕೊಂಡಿರೋದು, 1 ವಿಸಿಲ್ ಮಾಡ್ಕೊಂಡಿರುವಂತದ್ದು, ಅದನ್ನ ನೀರೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಬರೀ ಚೌಳಿಕಾಯಿನ ಹಾಕ್ಬೇಕು ಸ್ನೇಹಿತರೆ. ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ತೆಂಗಿನಕಾಯಿ ಹಾಕೊಂಡಿರುವಂತದ್ದು. ತೆಂಗಿನಕಾಯಿ ಬದಲಾಗಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಗುರೆಳ್ ಪುಡಿ, ಹುಚ್ಚೆಳ್ ಪುಡಿ ಈ ರೀತಿಯ ಕರೀತಾರೆ. ಈ ಗುಲ್ಬರ್ಗ ಸೈಡ್ ಬಂದು ಕಾರೆಳ್ಳು ಅಂತ ಕರೆಯೋದು. ನಮ್ ತುಮಕೂರು ಸೈಡ್ ಎಲ್ಲ ಬಂದ್ಬಿಟ್ಟು ಬೆಂಗಳೂರು, ತುಮಕೂರು ಆ ಸೈಡ್ ಬಂದು ಹುಚ್ಚೆಳ್ಳು ಅಂತ ಕರೀತಾರೆ. ದಾವಣಗೆರೆ ಸೈಡ್ ಆ ಕಡೆ ಎಲ್ಲ ಗುರೆಳ್ಳು ಅಂತ ಕರೀತಾರೆ ಸ್ನೇಹಿತರೆ. ಅದು ಪುಡಿಯನ್ನ ಸ್ವಲ್ಪ ಹುರಿದ್ಬಿಟ್ಟು ಅದನ್ನ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡು ಎಲ್ಲ ಪಲ್ಯಗಳಿಗೂ ಸ್ವಲ್ಪ ಸ್ವಲ್ಪ ಹಾಕ್ತಾರೆ. ನಾನು ಅದನ್ನ ಪುಡಿ ಮಾಡ್ಕೊಂಡಿರ್ಲಿಲ್ಲ, ಹಾಗಾಗಿ ತೆಂಗಿನಕಾಯಿ ಇತ್ತಲ್ಲ ಅದನ್ನ ಸೇರಿಸ್ಕೊಂಡು ನಂತರದಲ್ಲಿ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೊಳ್ಬೇಕು. ಕೊತ್ತಂಬರಿ ಸೊಪ್ಪು ಇರ್ಲಿಲ್ಲ, ಹಾಗಾಗಿ ಸೇರಿಸ್ಕೊಂಡಿಲ್ಲ. ನಂತರ ಸ್ವಲ್ಪ ಖಾರದ ಪುಡಿ ಮತ್ತೆ ಮೆಣಸಿನ್ಕಾಯಿ ಹಾಕಿದೀವಿ, ಹಸಿಮೆಣಸಿನ್ಕಾಯಿ, ಆದ್ರೂ ಸ್ವಲ್ಪ ಖಾರದ ಪುಡಿ ಹಾಕೋಣ ಅಂತೇಳಿ ಖಾರದ ಪುಡಿ ಮತ್ತೆ ಒಂದ್ ಸ್ವಲ್ಪ ಮಸಾಲಾ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿರುವಂತದ್ದು ಸ್ನೇಹಿತರೆ. ನೀರು ಏನು ಸೇರಿಸಿಲ್ಲ, ಡ್ರೈ ಪಲ್ಯ ತರ ತುಂಬಾನೇ ಚೆನ್ನಾಗಿತ್ತು, ಟೇಸ್ಟಿಯಾಗಿ ರುಚಿಯಾಗಿ ಅಂತಾನೆ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ. ಉಪ್ಪು ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀವು ಹಾಕೊಳ್ಬಹುದು ನೋಡ್ಕೊಂಡು, ಯಾಕಂದ್ರೆ ಸ್ವಲ್ಪ ಮುಂಚೆನೆ ಎಲ್ಲ ಬೇಯಿಸೋ ಟೈಮಿಗೆ ಉಪ್ಪು ಹಾಕೊಂಡಿರ್ತೀವಲ್ಲ, ಹಾಗಾಗಿ. ನಂತರ ಇಲ್ಲಿ ಬಂದು ರೊಟ್ಟಿ ಮಾಡೋದಕ್ಕೆ ಸ್ನೇಹಿತರೆ 1 ಕಪ್ ಅಷ್ಟು ನೀರು ಇಟ್ಕೊಂಡು ಒಂದ್ ಪಾತ್ರೆಯಲ್ಲಿ ಅದಕ್ಕೆ 1-2 ಸ್ಪೂನ್ ಅಷ್ಟು ಹಿಟ್ಟನ್ನ ಸೇರಿಸಿ ಗಂಜಿ ತರ ಮಾಡ್ಕೊಂಡು ಅದು ಚೆನ್ನಾಗಿ ಕುದಿ ಬರ್ಬೇಕು ಸ್ನೇಹಿತರೆ. ಅದು ಕುದಿ ಬಂದಿದ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಒಂದ್ ಅರ್ಧ ಬಟ್ಲಷ್ಟು ಹಿಟ್ಟನ್ನ ಸೇರಿಸಿ, ಅದಕ್ಕೆ ಎಷ್ಟು ಬೇಕಷ್ಟು ಹಿಟ್ಟನ್ನ ಸೇರಿಸಿ ಈ ರೀತಿಯಾಗಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಮಾಡ್ಕೊಂಡಿದ ನಂತರದಲ್ಲಿ ಅದು ಸ್ವಲ್ಪ ತಣ್ಣಗಾಗತ್ವರೆಗೂ ಬಿಡ್ಬೇಕು, ಯಾಕಂದ್ರೆ ಬಿಸಿ ಬಿಸಿ ಇದ್ದಾಗೆ ಕಲ್ಸೋದಿಕ್ ಹೋದ್ರೆ ಕೈ ಎಲ್ಲ ಫುಲ್ ಇದಾಗ್ಬಿಡುತ್ತೆ. ಅದಕ್ಕೋಸ್ಕರ ಅದು ಸ್ವಲ್ಪ ಉಗುರು ಬೆಚ್ಚಗಿರುತ್ತೆ ಅನ್ನೋ ಟೈಮಲ್ಲಿ ಅದಕ್ಕೆ ಎಷ್ಟು ಹಿಟ್ಟು ಹತ್ತುತ್ತೆ ನೋಡ್ಬಿಟ್ಟು ಅಷ್ಟು ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ನಾದಿರುವಂತ ಹಿಟ್ಟು ಈ ರೀತಿಯಾಗಿ ಬಂದಿದೆ, ಬೆಣ್ಣೆ ಮುದ್ದೆ ಅಂತಾರಲ್ವಾ ಆ ರೀತಿಯಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ರೊಟ್ಟಿನೂ ಅಷ್ಟೇನೆ, ತುಂಬಾ ಅರ್ಗೆಲ್ಲ ಹೊಡೆಯೋದಿಲ್ಲ, ಏನು ಇಲ್ಲ, ಅಷ್ಟು ಚೆನ್ನಾಗ್ ಬರುತ್ತೆ ಸ್ನೇಹಿತರೆ. ನೀವೊಂದ್ಸಲ ಇದೇ ಮೆಥಡ್ ಅಲ್ಲಿ ಮಾಡಕ್ ಬರಲ್ಲ ಅಂತಂದವ್ರು ಈ ರೀತಿಯಾಗಿ ಮಾಡಿ. ಇಲ್ಲಿ ತಂಗಿ ರೊಟ್ಟಿ ಮಾಡ್ತಾ ಹೇಳ್ತಾ ಇದ್ದ, ಅಕ್ಕ ಫಸ್ಟ್ ಮಾಮನ್ಗ ಹಾಕೊಟ್ಬಿಡಕ್ಕ, ಬಿಸಿ ಬಿಸಿ ರೊಟ್ಟಿ ತಿನ್ಲಿ ಅಂತ ಹೇಳಿ. ಹಾಗಾಗಿ ಆಯ್ತು ಅಂತ ಹೇಳಿ ಹಾಕೊಟ್ಟು, ಅಣ್ಣ ನೀನು ಊಟ ಮಾಡಿ ಬಂದ್ರ ಅಣ್ಣ ಬಂದ್ಬಿಟ್ಟು ನಾವೆಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದು. ಯಾವಾಗ್ಲೂ ಅಷ್ಟೇನೆ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಪ್ರತಿಯೊಬ್ರು ಎಲ್ರು ಅಷ್ಟೇನೆ ಸ್ನೇಹಿತರೆ, ಎಲ್ರ ಜೊತೆನೂ ಚೆನ್ನಾಗಿ ಒಂದು ಒಳ್ಳೆ ಬಾಂಧವ್ಯ ಅಂತಾನೆ ಹೇಳ್ಬೋದು. ಸ್ವಲ್ಪ ಅದ್ರಲ್ಲೂ ನಮ್ಮ ಮನೆಯವ್ರಿಗೆ ಹೆಚ್ಚಿಗೆನೆ, ಯಾಕಂದ್ರೆ ದೊಡ್ಡವ್ರಲ್ಲ, ಸ್ವಲ್ಪ ಅವ್ರಿಗಂದ್ರೆ ನಮ್ಮ ಮಾಮ ಊಟ ಮಾಡ್ಬೇಕು ಚೆನ್ನಾಗಿ, ಮಮ್ಮ ಇದನ್ನ ಊಟ ಮಾಡ, ಹಾಗೆ ಇದು ಮಾಡೋಣ, ಅಡ್ಗೆ ಮಾಡೋಣ ಅಂತ ಇವ್ರು ಹಾಗೇನೆ ಹೇಳ್ತಾ ಇರ್ತಾರಲ್ವಾ, ಇದು ಮಾಡ್ಬೇಕಮ್ಮ ಅದನ್ ಮಾಡ್ಬೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರಲ್ವಾ, ಹಾಗಾಗಿ ಇನ್ನ ಸ್ವಲ್ಪ ಅವರಿಗೆ ಚೆನ್ನಾಗ್ ಖುಷಿ ಅನ್ಸುತ್ತೆ ಸ್ನೇಹಿತರೆ. ಈಗ ಹೇಳ್ತಲ್ಲ ಮಮ್ಮ ಇದನ್ ಮಾಡೋಣ ಅದನ್ ಮಾಡೋಣ ಅಂತ. ಖಂಡಿತವಾಗ್ಲೂನು ಎಲ್ರನ್ನು ಪ್ರೀತಿಯಿಂದ ನೋಡ್ಕೊಳ್ತಾರೆ. ಹಾಗೇನೆ ಇವ್ರುನು ಅಷ್ಟೇನೆ, ಎಲ್ರಂದ್ರು ಪ್ರೀತಿ. ಫಸ್ಟ್ಗೆನು ಅಷ್ಟೇನೆ, ಏನಂದ್ರೆ ಅಡಿಗೆ ಊರಲ್ಲಿ ಹೋದಾಗ್ಲೂ ಅಷ್ಟೇ, ನಾವ್ ಇಲ್ಲಿ ಇದ್ದಾಗ ಇವ್ರು ಊರಿಗೆ ಹೋದಾಗ್ಲೂ ಖಂಡಿತವಾಗ್ಲೂ ಫಸ್ಟ್ ಅಡಿಗೆ ಮಾಡಿ ಊಟಕ್ಕೆ ಬಡಿಸೇ ನಂತರದಲ್ಲಿ ಅವ್ರು ಇದು ಮಾಡುವಂತದ್ದು ಸ್ನೇಹಿತರೆ. ನಾವು ಯಾರು ನಮ್ಮನ್ನ ಚೆನ್ನಾಗ್ ನೋಡ್ಕೊಳ್ತಾರಲ್ವಾ, ಖಂಡಿತವಾಗ್ಲೂ ಹೇಳ್ಲೇಬೇಕಾಗುತ್ತೆ ಸ್ನೇಹಿತರೆ. ಹೇಳ್ತಾ ಇದ್ದಾಗ ಅದು ತಪ್ಪಾಗ್ಬಿಡುತ್ತೆ. ಹಾಗಾಗಿ ಖಂಡಿತ ನಮಗ್ ಒಬ್ರು ಒಂದ್ ಒಳ್ಳೇದ್ ಇದನ್ ಮಾಡ್ತಾ ಇದಾರೆ ಅಂತ ಖಂಡಿತವಾಗ್ಲೂ ಹೇಳ್ಬೇಕು ಸ್ನೇಹಿತರೆ ಅವ್ರ ಬಗ್ಗೆ. ಅದನ್ನ ಅವ್ರು ಯಾರನ್ನು ಇದನ್ನ ಮಾಡೋದಿಲ್ಲ, ಹೇಳ್ಕೊಳ್ಳಿ ನಮ್ ಬಗ್ಗೆ ಅಂತ, ಆದ್ರೂನು ಅದು ನಮ್ಮ ಧರ್ಮ ಅಂತಾನೆ ಹೇಳ್ಬೋದು. ನಾವು ಹೇಳುವಂಥದ್ದು ನಮ್ಮಿದು, ಹಾಗಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.
ಪ್ರತಿಯೊಬ್ರುನು ಚೆನ್ನಾಗ್ ನೋಡ್ಕೊಳ್ತಾರಲ್ವಾ. ಇವ್ರೊಂದು ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅವ್ರ ಇದಕ್ಕೆ ಒಂದು ಪ್ರೀತಿಯನ್ನ ಕೊಡ್ಬೋದು ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲ ಸ್ನೇಹಿತರೆ. ಯಾವಾಗ್ಲೂ ಒಂದ್ ಒಳ್ಳೆ ಪ್ರೀತಿ, ಒಂದ್ ಬಾಂಧವ್ಯ, ಒಂದ್ ಒಳ್ಳೆ ಇದು ಇರ್ಲಿ. ಯಾವಾಗ್ಲೂ ಭಗವಂತನ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರ್ಲಿ. ಯಾವಾಗ್ಲೂ ಹೀಗೆ ಇರ್ಬೇಕಂತ ಹೇಳಿ ನಾನ್ ಕೇಳ್ಕೊಳ್ಳುವಂತದ್ದು ಸ್ನೇಹಿತರೆ. ಏನ್ ಗೊತ್ತಾ ಸ್ನೇಹಿತರೆ, ಈಗ ಒಬ್ಬೊಬ್ರು ನಾವ್ 5 ಜನ ಇದ್ರುನು 5 ಜನ ಒಂದೊಂದ್ ಮನೆಯಿಂದ ಬಂದಿದೀವಿ ಸ್ನೇಹಿತರೆ. ಆದ್ರೂನು ನಾವು ಸೇರಿದ್ದೆಲ್ಲಿ ಒಂದೇ ಮನೆಗೆ ಸೇರಿದೀವಿ. ಹಾಗಾಗಿ ಎಲ್ರುನು ಒಬ್ಬೊಬ್ರು ಮನಸ್ಸು ಖಂಡಿತವಾಗ್ಲೂ ಬೇರೆ ಬೇರೆ ಒಂದು ಇದ್ರಾಗಿರ್ಬೋದು. ಇದ್ರೂನು ಒಂದೇ ಮನೆಯಲ್ಲಿ ಇದನ್ ಮಾಡ್ಬೇಕು, ಒಂದೇ ಇದಾಗಿದ್ದಾಗ ಖಂಡಿತವಾಗ್ಲೂನು ಎಲ್ರ ಜೊತೆ ಚೆನ್ನಾಗಿದ್ದಾಗ ಎಲ್ಲ ಹೊಂದಾಣಿಕೆಯಿಂದ ಹೋಗ್ಬೋದು ಸ್ನೇಹಿತರೆ. ಒಂದ್ ಸ್ವಲ್ಪ ಆಚೆ ಈಚೆ ಇದ್ರೂನು ಖಂಡಿತವಾಗ್ಲೂನು ಆ ರೀತಿ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಹಾಗಾಗಿ ಅದು ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದ್ ಹೇಳ್ಬೇಕಂದ್ರೆ, ನಮ್ ಮನೆಯವ್ರಂತ ಒಬ್ರೇ ಅಂತ ಇಲ್ಲ ಸ್ನೇಹಿತರೆ. ಎಲ್ರಿಗೂನು ಅಷ್ಟೇನೆ, ಎಲ್ರುನು ಅಷ್ಟೇ ಪ್ರೀತಿಯಿಂದ ಇದು ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆದ್ರೆ ನಮ್ಮ ಮನೆಯವ್ರು ಸ್ವಲ್ಪ ಬಂದ್ಬಿಟ್ಟು ಎಲ್ಲರ ಜೊತೆನೂ ಮಾತಾಡೋದು ಈಗಮ್ಮ ಆಗಮ್ಮ ಅಂತ ಹೇಳೋದ್ರಿಂದ ಸ್ವಲ್ಪ ಅವ್ರುನು ಅಷ್ಟೇ ಕ್ಲೋಸ್ ಆಗಿ ಚೆನ್ನಾಗಿರ್ತಾರ ಅಂತಾನೆ ಹೇಳ್ಬೋದು. ಹಾಗೇನೆ ಇನ್ನೊಂದ್ ಏನ್ ಹೇಳ್ಬೇಕಂದ್ರೆ, ನನ್ನ ತವ್ರ ಮನೆ ಕಡೆಯಿಂದ ಅಂತಲ್ಲ, ಅವ್ರ ಕಡೆಯಿಂದ ಅಂತ ಅಲ್ಲ ಸ್ನೇಹಿತರೆ, ಎಲ್ರುನು ಅಷ್ಟೇ ಪ್ರೀತಿ ಮಾಡ್ತಾರೆ. ನಾನ್ ಹೆಚ್ಚಿಗೆ ಇನ್ನ ನನ್ನ ತವ್ರ ಮನೆ ಕಡೆಗಿಂತ ನನ್ನ ಏನ್ ಯಜಮಾನ್ರ ಕಡೆ ಮನೆನೇ ಹೆಚ್ಚಿಗೆ ಪ್ರೀತಿ ಮಾಡುವಂತದ್ದು ಅಂತ ಖಂಡಿತವಾಗ್ಲು. ಯಾಕಂದ್ರೆ ಈಗ ಅಮ್ಮನ ತವ್ರ ಮನೆ, ಇವ್ರು ಬೇರೆ ಇಲ್ಲ ಅವ್ರು ಬೇರೆ ಇಲ್ಲ ಸ್ನೇಹಿತರೆ. ಆದ್ರೂನು ಸ್ವಲ್ಪ ಈ ಕಡೆನೆ ನಾನು ಹೆಚ್ಚಿಗೆ ಇದು ಆಗಿರೋದ್ರಿಂದ ಸ್ವಲ್ಪ ಅದನ್ನೇ ಹೆಚ್ಚಿಗೆ, ಇವ್ರ ಮೇಲೆ ಹೆಚ್ಚಿಗೆ ಸ್ವಲ್ಪ ಇದು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ನಂತರ ಇಲ್ಲಿ ಅಣ್ಣ ಬಂದ್ಬಿಟ್ಟು ರೊಟ್ಟಿ ಎಲ್ಲ ಬೇಯಿಸ್ತಾ ಇದಾರೆ ನೋಡಿ. ನೀನು ಊಟ ಮಾಡ್ಬಾರಣ ಅಂದ್ರೆ ನಾನು ಆಮೇಲೆ ಮಾಡ್ತೀನಿ ಅಂತ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ನಮ್ಮನೆಯಲ್ಲಿ ಎಲ್ರುನು ಅಷ್ಟೇನೆ ಸ್ವಲ್ಪ ಹೆಲ್ಪ್ ಮಾಡ್ಕೊಡುವಂತದ್ದು ಹೀಗೆಲ್ಲ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅದು ಒಂದು ಖುಷಿ ಆಗುತ್ತಲ್ಲ ಸ್ನೇಹಿತರೆ, ಎಲ್ರ ಜೊತೆಯಾಗಿ ಅರ್ತು ಬೆರೆತು ಒಂದಾಗಿದ್ದಾಗ ಖಂಡಿತವಾಗ್ಲೂನು ಅದು ಮನೆ ಮಂತ್ರಾಲಯ ಅಂತ ಹೇಳ್ತಾರಲ್ವಾ, ಆ ರೀತಿಯ ಖಂಡಿತವಾಗ್ಲೂ ಇರುತ್ತೆ. ಸ್ವಲ್ಪ ಆಚೆ ಈಚೆ ಆದ್ರೂನು ಖಂಡಿತವಾಗ್ಲೂ ಅದು ಚೆನ್ನಾಗಿರೋದಿಲ್ಲ ಸ್ನೇಹಿತರೆ. ಹಾಗಾಗಿ ಎಲ್ರ ಜೊತೆನೂ ಹೊಂದ್ಕೊಂಡು ಬಾಳ್ಕೊಂಡು ಹೋದಾಗ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ. ನಂತರ ಇಲ್ಲಿ ಬಂದ್ಬಿಟ್ಟು ಚಟ್ನಿ ಪುಡಿ ಮಾಡ್ತಾ ಇರೋವಂಥದ್ದು. 1 ಕಪ್ ಕಡ್ಲೆ, ಹಾಗೇನೆ 1 ಕಪ್ ಕಡ್ಲೆ ಬೀಜ, 1 ಕಪ್ ಒಣ ಕೊಬ್ಬರಿ ತುರಿ, 1-2 ಬೆಳ್ಳುಳ್ಳಿ, ಸ್ವಲ್ಪ ಒಣ ಮೆಣಸಿನ್ಕಾಯಿ, ಸ್ವಲ್ಪ ಬೆಲ್ಲ, ಉಪ್ಪು ಇಷ್ಟೆಲ್ಲ ಹಾಕೊಂಡು ಚಟ್ನಿ ಪುಡಿ ಮಾಡ್ತಾ ಇರುವಂತದ್ದು. ಇದಕ್ಕೆ ಬೇಕಂದ್ರೆ ನೀವು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನ ಹಾಕೊಳ್ಳಿ. ಇಲ್ಲಾಂದ್ರೆ ಹಸಿ ಇತ್ತಂದ್ರೆ ಫ್ರೈ ಮಾಡಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ನಮಗ್ ಸ್ವಲ್ಪ ಸಿಗ್ಲಿಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಇಲ್ಲಿ ನೋಡಿ ಕಡ್ಲೆ ಹಾಗೇನೆ ಕಡ್ಲೆ ಬೀಜವನ್ನ ಸೇರಿಸಿ ಮೊದ್ಲಿಗೆ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ. ಇದು ಚೆನ್ನಾಗಿ ಪುಡಿಯಾಗಿದೆಯಲ್ಲ. ಈಗ ಇದಕ್ಕೆ ಬಂದ್ಬಿಟ್ಟು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಫ್ರೈ. ಇದಂದ್ರೆ ಚೆನ್ನಾಗಿ ಫ್ರೈ ಆಗ್ಬೇಕಂತ ಇಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕು. ಹಾಗೇನೆ ಒಣ ಕೊಬ್ಬರಿ ಇಷ್ಟನ್ನ ಸೇರಿಸಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಫುಲ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದ್ ಬಟ್ಲಲ್ಲಿ ತೆಗ್ದಿಟ್ಕೊಂಡಿದೀನಿ, ಫಸ್ಟ್ ಪುಡಿ ಮಾಡಿ ಇಟ್ಕೊಂಡಿದ್ದೆನ. ನಂತರ ಇದೆಲ್ಲ ಪುಡಿ ಆಯ್ತಲ್ಲ, ಈಗ ಅದ್ರ ಜೊತೆಗೆ ಸ್ವಲ್ಪ ಈಗ ಬೆಳ್ಳುಳ್ಳಿ, ನಂತರದಲ್ಲಿ ಉಪ್ಪು, ಬೆಲ್ಲ ಇದೆಲ್ಲ ಇತ್ತಲ್ಲ ಸ್ನೇಹಿತರೆ, ಇದೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಅಲ್ಲಿ ಪುಡಿ ಮುಂಚೆ ಮಾಡಿಟ್ಕೊಂಡಿದ್ದಿತ್ತಲ್ಲ ಅದನ್ನು ಎಲ್ಲ ಸ್ವಲ್ಪ ಸೇರಿಸ್ಕೊಂಡು ಇನ್ನೊಂದ್ಸಲ ಇದು ಮಾಡ್ಕೊಳ್ತಾ ಇರುವಂತದ್ದು ಸ್ನೇಹಿತರೆ. ಈ ರೀತಿಯಾಗಿ ಒಂದೇ ಸಲ ಎಲ್ಲದನ್ನು ಹಾಕಿ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡಾಗ ಈ ರೀತಿಯಾಗಿ ಬಂದಿದೆ. ಚಟ್ನಿ ಪುಡಿ ಅಂತ ತುಂಬಾನೇ ಚೆನ್ನಾಗಿತ್ತು ಸ್ನೇಹಿತರೆ. ಈ ಚಟ್ನಿ ಪುಡಿ ಬಂದ್ಬಿಟ್ಟು ಈಗ ಬಂದಿರುವಂತ ತಂಗಿ ಮಾಡಿದಂತ ಚಟ್ನಿ ಪುಡಿ ಅಂತಾನೆ ಹೇಳ್ಬೋದು. ಊರಲ್ಲಿ ಹೋದ್ಸಲ ನಿಮ್ಗೆ ವಿಡಿಯೋ ನೋಡಿದ್ರೆ ಗೊತ್ತಿರುತ್ತೆ ಸ್ನೇಹಿತರೆ, ಚಟ್ನಿ ಪುಡಿ ಎಲ್ಲ ಮಾಡಿ ಕಳ್ಸಿದ್ಲು. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ಆಗಿ ಹೇಳ್ತಾ ಇದ್ರು, ಅಕ್ಷತಾ ಚೆನ್ನಾಗ್ ಚಟ್ನಿ ಪುಡಿ ಮಾಡಿದಾಳೆ, ಇನ್ನೊಂದ್ಸಲ ಮಾಡಿಸ್ಕೊಂಡ್ ಬರ್ಬೇಕು, ನನ್ ಸೊಸೆರು ಎಷ್ಟ್ ಚೆನ್ನಾಗೆಲ್ಲ ಮಾಡ್ಕೊಡ್ತಾರೆ ಅಂತ ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಸ್ನೇಹಿತರೆ. ಹಾಗಾಗಿ ಹೇಳಿದ್ನಲ್ವಾ ಫೋನ್ ಮಾಡಿದಾಗ, ಅದಕ್ಕೋಸ್ಕರ ಅಕ್ಕ ಮಾಡ್ಕೊಂಬರೋಣ ಅಂತಿದ್ದೆ, ಇಲ್ಲ ಮಾಡ್ಕೊಂಬರಕ್ ಆಗ್ಲಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ತಿದ್ಲು. ಅದಕ್ಕೆ ಹೇಳ್ದೆ, ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಳ್ತೀಯ, ಇಲ್ಲೇ ಎಲ್ಲಾ ಸಾಮಗ್ರಿಗಳು ಇದೆ, ಮಾಡಿದ್ರಾಯ್ತು ಅಂತ ಹೇಳಿ ಹೇಳ್ಕೊಳ್ತಾ ಚಟ್ನಿ ಪುಡಿ ಮತ್ತೆ ಊರಿಗೆ ಹೊರಡೋದಿಲ್ಲ ಸ್ನೇಹಿತರೆ, ಚಟ್ನಿ ಪುಡಿ ಮಾಡಿದಂತದ್ದು ನಿಮಗೆ ಮುಂದೆ ವಿಡಿಯೋಗಳೆಲ್ಲ ಬರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಚಟ್ನಿ ಪುಡಿ ಬಂದಿದೆ ಸ್ನೇಹಿತರೆ, ತುಂಬಾನೇ ಚೆನ್ನಾಗಿದೆ. ನಮ್ಮ ಯಜಮಾನ್ರ ಫೇವ್ರೇಟ್ ಅಂತಾನೆ ಹೇಳ್ಬೋದು, ಸೊಸೆ ಮಾಡಿದಂಥದ್ದು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ನೀವು ಒಂದ್ಸಲ ರೆಸಿಪಿಯನ್ನ ಟ್ರೈ ಮಾಡಿ ಸ್ನೇಹಿತರೆ. ನಮಸ್ಕಾರ.